ನಿಮ್ಗೆ ಗೊತ್ತಾ 2019 ಎಪ್ಸ್ಟೀನ್ ಜೈಲಲ್ಲಿ ಸತ್ತಾಗ ಆಶ್ಚರ್ಯದ ವಿಷಯ, ಅದು ಯಾವುದೋ ಭಾರತದ ಜೈಲಲ್ಲ ಅಥವಾ ಅದು ಯಾವುದೋ ಆಫ್ರಿಕಾದ ಹಳೆ ಕಾಲದ ಬನಾನಾ ರಿಪಬ್ಲಿಕ್ ಜೈಲಲ್ಲ. ಎಲ್ಲಿನ ಜೈಲದು? ಅಮೆರಿಕಾಲು ಎಲ್ಲಿ? ನ್ಯೂಯಾರ್ಕಲ್ಲಿ. ಹೇಳ್ತವ್ರೆ ಅವತ್ತಿನ ದಿವಸ CCTV ಕೆಲಸ ಮಾಡ್ತಿಲ್ಲ, ಗೊತ್ತಿಲ್ಲ ಹೆಂಗೆ ಸತ್ತೋಗ್ಬಿಟ್ಟು ಅಂತ. ಸರಿ, ಗಾರ್ಡ್ಸ್ ನೋಡಿರ್ತಾರೆ ತಾನೆ, ಎಲ್ಲ ಗಾರ್ಡ್ಸ್ ಅವ್ರ ಧ್ಯಾನ ಎಲ್ಲೋ ಇತ್ತು, ಕೆಲವು ನಿದ್ದೆ ಮಾಡ್ತಿದ್ರು, ಅವ್ರಿಗೂ ಗೊತ್ತಿಲ್ಲ ಹೆಂಗಾಯ್ತು ಅಂತ. ಇದೇನು ಇವತ್ತಿನ ಕತೆ ಏನಲ್ಲ, ಇವನು ಎಪ್ಸ್ಟೀನ್ ಆಟಗಳೇನಿದೆಯಲ್ಲ ಅದು 20 ವರ್ಷದ ಹಳೆ ಆಟಗಳದು. ಎಷ್ಟೋ ವರ್ಷಗಳಿಂದ ಅವನ ಮೇಲೆ ಮೊಕದ್ದಮೆಗಳು ನಡೀತಾನೇ ಇದ್ದಾವೆ. ಒಂದ್ಸಲ ಆಚೆ ಬಂದಾಗ್ಲೂ ಕಣ್ಣು ಮುಂದೆ ಸ್ಪಷ್ಟವಾಗಿ ಕಾಣಿಸೋ ಹಂಗಿತ್ತು ಅವನೊಬ್ಬ ಸ್ಟ್ರಾಟಜಿಕ್ ಅಸೆಟ್ ಅಂತ. ಅದಕ್ಕೆ ಅವನ್ನ ಬರಿ ಮಾಡಲಾಗಿತ್ತು. ಬರಿ ಅಂದರೆ BURY ಎಲ್ಲ, ಬಿಡುಗಡೆ, ಜುಡಿಷರಿ, ನ್ಯಾಯಾಂಗದ ಮೇಲೆ ಒತ್ತಡ ಹಾಕಿ ಅವನ್ನ ಬಿಡಿಸಲಾಗಿತ್ತು ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿತ್ತು. ಆಮೇಲೆ ಮತ್ತೆ ಅವನ ಒಳಗೆ ಹಾಕಿದ್ರು. ಮತ್ತು 2ನೇ ಸಲ ಅರೆಸ್ಟ್ ಮಾಡಿದಾಗ ಏಕಾಏಕಿ ಜೈಲಲ್ಲೇ ಸತ್ತೋಗ್ಬಿಟ್ಟ. ಯಾರೋ ಅವನ್ನ ಸಾಯಿಸಿದ್ದು, ಪತ್ತೆ ಹಚ್ಚೋ ಅವಶ್ಯಕತೆ ಏನಾದ್ರು ಇದೆಯಾ? ದುಃಖದ ವಿಷಯ ಏನಂದರೆ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು ಯಾರೋನ್ನ ಸಾಯಿಸಿದ್ದು ಅಂತ. ಆದ್ರೂ ಯಾರೋನ್ನ ಸಾಯಿಸಿದ್ರು ಅವನ್ನೇ ನಾವು ಇವತ್ತು ಪೂಜಿಸ್ತಾ ಇದ್ದೀವಿ. ಹೀಗಿದ್ದಾಗ ಯಾರನ್ನ ದೋಷಿಗಳಂತ ಕರೆಯೋಣ? ಅವಕಾಶ ಕೊಟ್ಟು ನೋಡಿ, ಇಡೀ ಪ್ರಪಂಚದ ಜನಸಂಖ್ಯೆ ಹೆಸರೇನೇ ಬಂದ್ಬಿಡುತ್ತೆ ಎಪ್ಸ್ಟೀನ್ ಫೈಲ್ಸಲ್ಲಿ. ಎಷ್ಟು ಹಣ, ಎಷ್ಟು ತಾಕತ್ತು ಅವ್ರ ಕೈಯಲ್ಲಿತ್ತು, ಯಾರೆಷ್ಟು ಎಪ್ಸ್ಟೀನ್ ಫೈಲ್ಸಲ್ಲಿ ಬಂದಿದೆ, ಅಷ್ಟೇ ಹಣ ಅಷ್ಟೇ ತಾಕತ್ತು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಕೊಟ್ಟು ನೋಡಿ ಏನು ಮಾಡ್ತಾನೆ ಅಂತ. ಎಲ್ರಿಗಿಂತ ದೊಡ್ಡ ಕಪಟಿ ಯಾರು ಗೊತ್ತಾ? ಈ ಸಾಮಾನ್ಯ ಮನುಷ್ಯನೇ. ಆದರೆ ಅವ್ನಿಗೆ ಭಾಳ ಮಜಾ ಬರುತ್ತೆ ಈ ರಾಜಕಾರಣಿಗಳು, ಬಿಸ್ನೆಸ್ಮನ್ಗಳು, ಸ್ವಾಮೀಜಿಗಳಿಗೆ ಬೆಳೆ ತೋರ್ಸೋಕ್ಕೆ. ಏನು ಹೇಳ್ತಾನೆ, ಇವರೇ ದೋಷಿಗಳು, ಇವ್ರ ಹತ್ರ ಅಧಿಕಾರ, ದುಡ್ಡು, ಸಂಪರ್ಕ ಎಲ್ಲ ಇದೆ, ಅದಕ್ಕೆ ಅವರೇ ದೋಷಿಗಳು. ಅಲ್ಲ, ಅವ್ರ ದೋಷಿಗಳು ಆಮೇಲೆ. ಎಲ್ರಿಗಿಂತ ದೊಡ್ಡ ದೋಷಿ, ದೊಡ್ಡ ಕಪಟಿ ಸಾಮಾನ್ಯ ಮನುಷ್ಯನೇ. ನಮ್ಮಿಡೀ ಪ್ರಜಾತಿನೇ ಎಡವಟ್ಟು, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅದು. ಮತ್ತು ಆ ಡಿಫೆಕ್ಟ್ನ ಸರಿ ಮಾಡೋದ್ರಲ್ಲೂ ನಮ್ಗೆ ಯಾವ ರುಚಿ ಇಲ್ಲ, ಸರಿಪಡಿಸ್ಬೋದು ಅಂದ್ರೂ ಆಸಕ್ತಿ ಇಲ್ಲ. ನಮ್ಮ ಹತ್ರ ಸಾಧನಗಳಿವೆ, ನಮ್ಮ ಹತ್ರ ಜ್ಞಾನ ಇವೆ, ಹೆಂಗೆ ಸರಿಪಡಿಸ್ಬೋದು ಅಂತ. ಆದರೆ ನಮ್ಗೆ ಇಷ್ಟನೇ ಇಲ್ಲ ಅದನ್ನು ಸರಿ ಮಾಡೋದಕ್ಕೆ, ಯಾಕಂದರೆ ಆ ಡಿಫೆಕ್ಟ್ ಜೊತೆ ನಮ್ಮ ಸ್ವಾರ್ಥಗಳು ಅಂಟ್ಕೊಂಡಿವೆ.